ಸ್ವಚ್ಛ ವಿಧಾನಸಭೆ ಅಭಿಯಾನ ಜನರಲ್ಲಿ ಜಾಗೃತಿ ಮೂಡಿಸಲು ಬಳ್ಳಾರಿಗೆ ಬಂದ ಟೆಕ್ಕಿ. ಅಕ್ಟೋಬರ್ 16ರಿಂದ ಬೆಂಗಳೂರಿನಿಂದ ರಾಜ್ಯದ 31 ಜಿಲ್ಲೆಗಳಿಗೆ ಭೇಟಿ ನೀಡಿ ಸಾಮಾನ್ಯ ಜನರಲ್ಲಿ ಸ್ವಚ್ಛ ರಾಜಕೀಯದ ಬಗ್ಗೆ ಜಾಗೃತಿ ಮೂಡಿಸಲು ತಮ್ಮ ಕೈಯಲ್ಲಿ ರಾಷ್ಟ್ರೀಯ ತ್ರಿವರ್ಣ ಧ್ವಜ ಮತ್ತು ಕರ್ನಾಟಕದ ಧ್ವಜವನ್ನು ಹಿಡಿದುಕೊಂಡು ಪಾದಯಾತ್ರೆಯ ಮೂಲಕ ಸ್ವಚ್ಛ ವಿಧಾನಸಭೆ ಅಭಿಯಾನ ಕೈಗೊಂಡಿರುವ ಬಾಗಲಕೋಟೆ ಜಿಲ್ಲೆಯ 43 ವರ್ಷದ ಸಾಮಾಜಿಕ ಕಾರ್ಯಕರ್ತ ಹಾಗೂ ಟೆಕ್ಕಿ ನಾಗರಾಜ್ ಎಸ್. ಕಲಾಕುಟಗರ್ ಶನಿವಾರ ಬಳ್ಳಾರಿಯಲ್ಲಿ ತಮ್ಮ ಅಭಿಯಾನ ನಡೆಸಿದರು. ಈ ಸಂದರ್ಭದಲ್ಲಿ ಅನುದಿನ ಸುದ್ದಿ ಜಾಲದೊಂದಿಗೆ ಮಾತನಾಡಿ, ನಾನು ಜನರನ್ನು ವಿಶೇಷವಾಗಿ ಆರ್ಥಿಕವಾಗಿ ತಮ್ಮ ಸೌಕರ್ಯ ವಲಯದಲ್ಲಿರುವವರನ್ನು ರಾಜಕೀಯವನ್ನು ಶುದ್ಧೀಕರಿಸಲು ಆಹ್ವಾನಿಸುತ್ತಿದ್ದೇನೆ. ಈಗಾಗಲೇ ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಮಂಡ್ಯ, ಚಾಮರಾಜನಗರ, ಮೈಸೂರು, ಕೊಡಗು, ಮಂಗಳೂರು, ವಿಜಯಪುರ, ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಮೂಲಕ ಶನಿವಾರ ಬಳ್ಳಾರಿಗೆ ಬಂದಿರುವುದಾಗಿ ಹೇಳಿದರು. ಆಗಸ್ಟ್ 13ರಂದು ಬೆಂಗಳೂರು ತಲುಪಿ ರಾಜ್ಯ ಚುನಾವಣಾ ಆಯುಕ್ತರು ಭೇಟಿಯಾಗಿ ಮನವಿ ಸಲ್ಲಿಸಿ ಹಾಗೂ ಅಂದು ನಡೆಯುವ ವಿಧಾನಸಭೆ ಅಧಿವೇಶನದ ವೇಳೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅಭಿಯಾನ ನಡೆಸಲಾಗುತ್ತದೆ ಎಂದು ಹೇಳಿದರು. ಭ್ರಷ್ಟ, ಕೋಮು ಮತ್ತು ಅಪರಾಧಿ ಅಂಶಗಳಿಗೆ ಮತ ಹಾಕದಂತೆ ಜಾಗೃತಿ ಮೂಡಿಸುವುದು ಮತ್ತು 2027ರ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು ಅಭಿಯಾನದ ಉದ್ದೇಶವಾಗಿದೆ ಎಂದು ಅವರು ವಿವರಿಸಿದರು. ಈ ಅಭಿಯಾನ ಪೂರ್ಣಗೊಳಿಸಿದ ನಂತರ ನಾವು ಪ್ರತಿ ಜಿಲ್ಲೆಗೆ ಕನಿಷ್ಠ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತೇವೆ ಎಂದು ಅವರು ಮಾಹಿತಿ ನೀಡಿದರು. ಆಂದೋಲನಕ್ಕಾಗಿ 6 ಸದಸ್ಯರ ತಂಡವಾದ ಸ್ವಚ್ಛ ವಿಧಾನಸಭೆ ಅಭಿಯಾನ 2027ರ ವೇಳೆಗೆ ಪಕ್ಷವನ್ನು ಪ್ರಾರಂಭಿಸುವ ಅಥವಾ ಸ್ವತಂತ್ರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಅವರು ಹೇಳಿದರು. ಬರ್ಲಿನ್ನಲ್ಲಿಯೂ ಕೆಲಸ ಮಾಡಿರುವ ನಾಗರಾಜ್ ಅವರು ಎಂಎಸ್ಸಿ ಎಂ.ಟೆಕ್ ಜಿಯೋಸ್ಪೇಷಿಯಲ್ ಅಪ್ಲಿಕೇಶನ್ಸ್ ಪದವೀಧರರಾಗಿದ್ದು, ಈಗ ಜಿಯೋಸ್ಪೇಷಿಯಲ್ ಸಲಹೆಗಾರರಾಗಿ ಕೆಲಸ ಮಾಡುತ್ತಿದ್ದು, ಈ ಹಿಂದೆ 5 ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ನಮಸ್ಕಾರ. ಅದರಲ್ಲೂ ವಿಶೇಷವಾಗಿ ಬಳ್ಳಾರಿ ಜನತೆಗೆ, ಜಿಲ್ಲೆ ಜನತೆಗೆ ನನ್ನ ನಮಸ್ಕಾರ. ನಾನು ನಾಗರಾಜ್ ಕಲ್ವಿಡ್ಕರ್, ಬಾಗಲಕೋಟೆ, ಎಂಎಸ್ಸಿ ಎಂ.ಟೆಕ್ ಆಗಿದ್ದು, ಪ್ರೊಫೆಷನಲ್ ಜಿಯೋಸ್ಪೇಷಿಯಲ್ ಇಂಜಿನಿಯರ್ ಮತ್ತೆ ಸಾಮಾಜಿಕ ಕಾರ್ಯಕರ್ತ. ನಾನು ಈಗ ರಾಜ್ಯಾದ್ಯಂತ ಸ್ವಚ್ಛ ವಿಧಾನಸಭೆಗಾಗಿ ನಾನು ಅಭಿಯಾನ ಮಾಡ್ತಾ ಪಾದಯಾತ್ರೆ ಮಾಡ್ತಾ 19ನೇ ಜಿಲ್ಲೆಯಾಗಿ ನಾನು ಬಳ್ಳಾರಿಗೆ ಬಂದಿದ್ದೇನೆ. ಈ ಒಂದು ಅಭಿಯಾನ ಮೂಲಕ ನಾನು ಜನರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ತಮ್ಮ ಅಮೂಲ್ಯವಾದ ಮತವನ್ನ ಹಣ, ಹೆಂಡ, ಸೀರೆ, ಕುಕ್ಕರು ಅಂತ ಯಾವುದೂ ಅಂಶ ಜನಪರ ಕಾಯ್ದೆಗಳ ವಿದ್ಯಾವಂತ ಸುಸಂಸ್ಕೃತರನ್ನ ಆಯ್ಕೆ ಮಾಡಿ ಶಾಸಕರನ್ನಾಗಿ ಆಯ್ಕೆ ಮಾಡಿ ವಿಧಾನಸಭೆ ಕಳಿಸಬೇಕು ಅಂತೇಳಿ ಈ ಅಭಿಯಾನ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ. ಇದುವರೆಗೂ 18 ಜಿಲ್ಲೆಗಳನ್ನ ಸಾಗಿ 19ನೇ ಜಿಲ್ಲೆಯಾಗಿ ನಾನು ಬಳ್ಳಾರಿಗೆ ಬಂದಿದ್ದೇನೆ ಮತ್ತು 2700 ಕಿಲೋಮೀಟರ್ ಯಾತ್ರೆ ಆಗಿದೆ. ಇದನ್ನ ನಾನು 2025 ಆಗಸ್ಟ್ 16ಕ್ಕೆ ಪ್ರಾರಂಭ ಮಾಡಿ ನಾನು ಕರ್ನಾಟಕ ಬಾಗಲಕೋಟೆಯಿಂದ ಬೆಂಗಳೂರು ಹೋಗಿ ಬೆಂಗಳೂರಿನ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಆಯ್ದು ಈ ಅಭಿಯಾನ ಸಾಗ್ತಾ ಇದೆ. ಒಟ್ಟಿನಲ್ಲಿ 2028ಕ್ಕೆ ರಾಜ್ಯದಲ್ಲಿ ಭ್ರಷ್ಟಗೊಂಡ ಈ ವ್ಯವಸ್ಥೆ ಪರಿವರ್ತನೆಗೆ ಈ ರಾಜ್ಯ ಜನ ಒಂದಾಗಿ ಒಗ್ಗಟ್ಟಾಗಿ ಮುಂದೆ ಬರಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ. ನಮಸ್ಕಾರ.